ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಚಿಕ್ಕ ಮಕ್ಕಳಿಂದ ಹಿಡಿದು ಹುಡುಗ ಹುಡುಗಿಯರ್ವರೆಗೂ, ಅಂಕಲ್ ಆಂಟಿಯಿಂದ ಹಿಡಿದು ಅಜ್ಜಿ ತಾತವರೆಗೂ ಎಲ್ಲರಿಗೂ ಒಂದು ಕುತೂಹಲ. ಈ ಸರಿ ಬಿಗ್ ಬಾಸ್ ಹೇಗಿರುತ್ತೆ, ಏನಿರುತ್ತೆ, ಏನಿರೋದಿಲ್ಲ. ಹೇ, ಇವ್ರು ಬಂದರೆ ಸಖತ್ತಾಗಿರುತ್ತೆ ಗುರು, ಇವ್ರು ಬಂದರೆ ಫುಲ್ ಕಾಮಿಡಿ. ಸಿಂಗರ್ಗಳಲ್ಲಿ ಯಾರು ಬರ್ತಾರೆ, ಸೀರಿಯಲ್ ಆ್ಯಕ್ಟರ್ಸ್ಗಳು ಯಾರ್ಯಾರು ಇರ್ತಾರೆ, ಕಾಂಟ್ರವರ್ಸಿ ಮಾಡೋ ನ್ಯೂಸ್ ಚಾನಲಿಂದ ಯಾರು ಬರ್ತಾರೆ, ಕಾಂಟ್ರವರ್ಸಿ ಆಗಿ ಯಾರು ಹೋಗ್ತಾರೆ, ಕಾಮನ್ ಪೀಪಲ್ಸ್ನ ಕರೆಸ್ತಾರಾ, ಯೂಟ್ಯೂಬರ್ಸ್ ಇರ್ತಾರ. ಈ ಸರಿ ಈ ಎಲ್ಲ ಬಿಗ್ ಬಾಸ್ ಕಾಂಟ್ರವರ್ಸಿಗಳ ಮಧ್ಯ ಹೊಸ ಹೊಸ ಟ್ರೋಲರ್ಸ್ ಯಾರ್ಯಾರು ಹುಟ್ಕೊಳ್ತಾರೆ, ಯಾರ್ಯಾರು ಫೇಮಸ್ ಆಗ್ತಾರೆ, ಅದ್ರ ಮಧ್ಯ ಯಾರ್ಯಾರು ಬೇಳೆ ಬೇಯಿಸ್ಕೊಳ್ತಾರೆ. ಹೇ, ನನ್ನ ಬೇಳೆನು ಸ್ವಲ್ಪ ಬೇಯಿಸಿ ಗುರು ಅಂತ ಹೇಳ್ತಾ ನಿಮ್ಮ ಕೆಚ್ಚೆದೆಯ ಕನ್ನಡತಿ ಈ ರೂಪ ಜೊತೆ ಮಾತುಕತೆ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದರ ಕಂಟೆಸ್ಟೆಂಟ್ಗಳು ಯಾರ್ಯಾರು ಗೊತ್ತಾ? ನೋಡಿ, ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಸರಿ ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ಇಂದ ನಮ್ಮ ಬಿಗ್ ಬಾಸ್ ಬರ್ತಾ ಇದೆ. ಇನ್ನು ಆಸ್ ಯೂಶುವಲ್ ನಮ್ಮ ಕಿಚ್ಚ ಸುದೀಪ್ ಸರ್ ಮಾಸ್ ಆಗಿ ಕ್ಲಾಸ್ ಆಗಿ ಬಂದೇ ಬರ್ತಾರೆ, ಅದು ನಿಮಗೂ ಕೂಡ ಗೊತ್ತಿರೋದೆ. ಅಂದಹಾಗೆ ಆ ಹೊಸ ಕಾನ್ಸೆಪ್ಟ್ ಏನಪ್ಪ? ನರಕ ಸ್ವರ್ಗ, ಅಲ್ಲಲ್ಲ, ಸ್ವರ್ಗ ಮತ್ತು ನರಕ. ಈಗ ಬರೋದ ಎಲ್ಲ ಕಂಟೆಸ್ಟೆಂಟ್ಗಳು ಸ್ವರ್ಗ ಮತ್ತು ನರಕ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದ್ದಾರೆ. ಆ ಕಾನ್ಸೆಪ್ಟ್ ಅಲ್ಲಿ ಬರೋರೆಲ್ಲ ಸ್ವರ್ಗಕ್ಕೆ ಹೋಗೋರು ಯಾರು, ನರಕಕ್ಕೆ ಹೋಗೋರು ಯಾರು ಅಂತ ನಾವು ಈಗಲೇ ಜಡ್ಮೆಂಟಿಗೆ ಬರೋದು ಬೇಡ ಗುರು. ಫಸ್ಟ್ ನಮ್ಮ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಬಿಗ್ ಬಾಸ್ ಅಂದ್ರೇ ಫುಲ್ ಎಂಟರ್ಟೈನ್ಮೆಂಟ್ ಗುರು. ಕಾಮಿಡಿ ಕೋಟದಲ್ಲಿ ನಮ್ಮ ರಾಘವೇಂದ್ರ ಅವರು, ಚಂದ್ರಪ್ರಭಾ ಗಿಚಿಗಿಲಿಯಿಂದ, ಹಾಗೆಯೇ ತುಕಾಲಿ ಸಂತೋಷ್ ಅವರ ವೈಫು ಮಾನಸ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಹಾಗೆಯೇ ಯೂಟ್ಯೂಬರ್ಸ್ ಅಂತ ಬಂದುಬಿಟ್ರೆ ಡಾಕ್ಟರ್ ಬ್ರೋ, ಬಟ್ ಆದರೆ ಅವರು ನಾವು ಬರೋದಿಲ್ಲ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಮುಕಲೆಪ್ಪ ಅನ್ನೋರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಹಾಗೆ ಮಲ್ಲು ಜಮಖಂಡಿ ಅವರು ಕೂಡ ಬರ್ಬೋದು ಅಂತ ಒಂದು ಅನಿಸಿಕೆ. ಹಾಗೆ ನಾವು ಬಿಗ್ ಸ್ಕ್ರೀನ್ ಅಂತ ಬಂದರೆ ಪಂಕಜ್ ನಾರಾಯಣ್ ಅವರು, ಹಾಗೆ ಪ್ರೇಮ ಅವರು, ಕನಸಿನ ರಾಣಿ ಅವರು ಬರೋ ಸಾಧ್ಯತೆ ತುಂಬಾ ಇದೆ. ಹಾಗೆ ಯೂಟ್ಯೂಬರು, ಹಾಗೆ ಮತ್ತು ಸೀರಿಯಲ್ ಆ್ಯಕ್ಟರ್ ಕೂಡ ವರುಣ್ ಆರಾಧ್ಯ, ಹಾಗೂ ವರುಣ್ ಆರಾಧ್ಯ ಬಂದಮೇಲೆ ವರ್ಷಕಾವಲಿ ಬರಲೇಬೇಕು ಅಂತ ಎಲ್ಲರೂ. ಅದ್ರ ನೆಕ್ಸ್ಟು ಯಾರಪ್ಪ ಅಂದರೆ ಸುಕೃತ ನಾಗ್, ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಗೌತಮಿ ಜಾಧವ್ ಅವರು ಕೂಡ ನಿಮಗೆಲ್ಲರಿಗೂ ಸತ್ಯ ಸೀರಿಯಲಿಂದ ಫೇಮಸ್ ಇದ್ದಾರೆ. ತನ್ವಿ ರಾವ್ ನೆಗೆಟಿವ್ ರೋಲ್ಗೆ ಸೂಪರ್. ಹಾಗೆ ಕಾಂಟ್ರವರ್ಸಿ ಕಡೆಯಿಂದ ಅಜಿತ್ ಹನುಮಕ್ಕರ್ ಅವರು ಸರ್ ಬರ್ತಾ ಇದ್ದಾರೆ ಅನ್ನೋಕ್ಕಿಂತ ಬರಬಹುದು ಅಂತ ಜಯಪ್ರಕಾಶ್ ಸರ್ ಅವರು ನಿರೀಕ್ಷೆಯಲ್ಲಿದ್ದಾರೆ. ಹಾಗೆ ಸಿಂಗರ್ ಅಂತ ಬಂದರೆ ಐಶ್ವರ್ಯ ರಂಗರಾಜನ್ ಅವರು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನು ಕೊಟ್ಟಂತಹ ಮಾಹಿತಿ ಯಾರೆಲ್ಲ ಬಿಗ್ ಬಾಸಿಗೆ ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ಅಂತ, ಹಾಗೂ ನಿಮಗೂ ಏನಾದರೂ ಅನಿಸಿದ್ರೆ ಇಂಥವ್ರು ಬರ್ಬೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕನ್ನಡತಿನ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತ ಧನ್ಯವಾದಗಳೊಂದಿಗೆ ಈ ರೂಪ ಜೊತೆಗಿನ ಮಾತುಕತೆ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.